ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನೋಡಿ, ಯಾರು ಶನಿಯ ಬಾಧೆಗೊಳಗಾಗಿದ್ದಾರೋ, ಫಾರ್ ಎಕ್ಸಾಂಪಲ್ ಇವಾಗ ನೋಡೋದಾದರೆ ಮೇಷರಾಶಿ, ಹಾಗೆ ಮೀನರಾಶಿ, ಕುಂಭರಾಶಿ, ಈ 3 ರಾಶಿಗಳು ಸ್ವಲ್ಪ ಸಾತಿ ಕೆಲಸಗಳು ಬೇಗ ಆಗ್ತಾ ಇಲ್ಲ ಗುರುಗಳೇ ಅಂತಕ್ಕಂಥವ್ರಾಗಿರ್ಬೋದು. ಅದೇ ರೀತಿಯಾಗಿ ಸಿಂಹರಾಶಿಯವರಾಗಿರ್ಬೋದು. ಅದೇ ರೀತಿಯಾಗಿ ನೋಡಿ, ಬಾಧೆಯನ್ನು ಕೊಡ್ತಕ್ಕಂಥದ್ದು ಕೂಡ ವೃಶ್ಚಿಕ ರಾಶಿಯವ್ರಿಗಾಗಿರ್ಬೋದು. ಬಟ್ ಒಟ್ಟಾರೆಯಾಗಿ ಇಂಥ ರಾಶಿ ನಕ್ಷತ್ರ ಅನ್ನೋದಕ್ಕಿಂತ ಮುಖ್ಯವಾಗಿ ಶನಿಯ ಬಾಧೆಗೊಳಗಾಗಿರ್ತಕ್ಕಂಥವ್ರು, ಕಷ್ಟಗಳು ಬರಬಾರ್ದಪ್ಪ, ಕಷ್ಟ ಬಂದರೂ ಸ್ವಲ್ಪ ಕಷ್ಟ ಆಗ್ತದೆ, ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ನನಗೆ ಅಂತಕ್ಕಂಥವ್ರಾಗಿರ್ಬೋದು. ಈ ದಿನಗಳಂದು ಈ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ, ಕನ್ಸೇಷನ್ ಸಿಗುತ್ತೆ ಶನಿಯಿಂದ. ಖಂಡಿತವಾಗಿ ಶುಭವಾಗ್ತದೆ. ನೋಡೋಣ ಹೇಗೆ ಆರೋಗ್ಯದಲ್ಲಿ ಹೇಗಿರ್ಬೋದು, ಇವೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಮೊದಲು ಶನಿವಾರ ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ತದನಂತರ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ಳೋಣ. ಈ ದಿನ ಮೊದಲು ಶನಿವಾರ, ಚತುರ್ಥಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣಪಕ್ಷ, ಪ್ರೀತಿ ಯೋಗ, ಬಹಳವಾಗಿ ಕೌಳವಕರಣ ಇರತಕ್ಕಂಥ ಸಮಯ. ಸೊ ಚಂದ್ರ ಇವತ್ತು ಕೂಡ ಧನಿಷ್ಠ ನಕ್ಷತ್ರದಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಚಂದ್ರ ಇರತಕ್ಕಂಥದ್ದು ಕುಂಭರಾಶಿ ಧನಿಷ್ಠ ನಕ್ಷತ್ರ. ಇವತ್ತಿನ ಕಾಲಮಾನವನ್ನು ನೋಡಿದ್ರೆ ರಾಹುಕಾಲ ಬೆಳಗ್ಗೆ 9 ಗಂಟೆ 9 ನಿಮಿಷದಿಂದ 10 ಗಂಟೆ 50 ನಿಮಿಷದವರೆಗೆ. ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆ 12 ನಿಮಿಷದಿಂದ 3 ಗಂಟೆ 54 ನಿಮಿಷದವರೆಗೆ. ಗುಳಿಕ ಕಾಲ ಬೆಳಗ್ಗೆ 5 ಗಂಟೆ 47 ನಿಮಿಷದಿಂದ 7 ಗಂಟೆ 28 ನಿಮಿಷದವರೆಗೆ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಕೂಡ ಬೆಳಗ್ಗೆ 5 ಗಂಟೆ 57 ನಿಮಿಷದಿಂದ 6 ಗಂಟೆ 23 ನಿಮಿಷ ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯುದೋಷ ಅಂತ ಕರೆದ್ವಿ, ಇದು ಸಹಿತವಾಗಿ ಬೆಳಗ್ಗೆ 11 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 53 ನಿಮಿಷದವರೆಗೆ ಉತ್ತಮ ಸಮಯವಲ್ಲ. ನೋಡಿ, ಚಂದ್ರ ಧನಿಷ್ಠ ನಕ್ಷತ್ರ, ಮಕರ ರಾಶಿಯಿಂದ ಮೀನರಾಶಿವರೆಗೂ ಚಂದ್ರ ಸಂಚಾರವನ್ನು ಮಾಡ್ತಿದ್ದೆ. ಅದು ಪಂಚಕದ ಕಾಲ ಅಂತ ಕರೆದ್ವಿ. ಪಂಚಕ ಅಂದರೆ ವೃದ್ಧಿಯ ಕಾಲ, ಧನಿಷ್ಠ ಪಂಚಕ. ಅದಕ್ಕೆ ಇವೆಲ್ಲ ಹೇಳ್ತವೆ ಅಂದರೆ, ಈಗ ಏನಾದರೂ ಮರಣ ಹೊಂದಿದರೆ, ಪಂಚಕದಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಅವರು ಮನೆಯಿಂದ 3 ತಿಂಗಳು 6 ತಿಂಗಳು ವರ್ಷಾನುಗಟ್ಟೆ ಕೆಲವೊಂದು ಮನೆಗಳನ್ನು ಬಿಡ್ತಕ್ಕಂಥದ್ದು ಈ ಪಂಚಕದ ಕಾಲ. ಯಾಕೆ ಅಂದರೆ ಸಾವು ವೃದ್ಧಿ ಆಗಬಾರ್ದು ಅಂತ. ನಿಮಗೆ ಪಂಚಕದ ಕಾಲದ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದೇನೆ, ಸರಳವಾಗಿರ್ತಕ್ಕಂಥದ್ದು ನಮ್ಮ ಚಾನಲಲ್ಲಿದೆ, ನೋಡ್ಕೊಂಬನ್ನಿ. ಪಂಚಕ ಅಂದರೆ ವೃದ್ಧಿಯ ಕಾಲ. ಸೊ 12 ರಾಶಿಗಳಿಗೆ ಯಾವ ಫಲ ಇರುತ್ತೆ, ಕುಜನ ಒಂದು ಅಭಿವೃದ್ಧಿ ಅಥವಾ ಕುಜನ ಕಾಟ ಏನಾದರೂ ಇರುತ್ತಾ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಸೊ ಮೇಷರಾಶಿಯವರ ಫಲವನ್ನು ನೋಡಿದಾಗ ಖಂಡಿತವಾಗಿ ಮೇಷರಾಶಿಯವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಚಂದ್ರ ಸ್ಥಾನವನ್ನು ನೋಡಿ, ಲಾಭದಲ್ಲಿ ಚಂದ್ರ ಇದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಅಂದರೆ ಧನ ಸ್ಥಾನದಲ್ಲಿ ಕುಜನಿದ್ದಾನೆ. ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ. ಕುಟುಂಬದ ಮೇಲೆ ವ್ಯಾಮೋಹ, ಪ್ರೀತಿ, ವಿಶ್ವಾಸಗಳಿಂದ ಕೂಡಿರ್ತಕ್ಕಂಥ ದಿನ. ಖಂಡಿತವಾಗಿ ಯಾರು ಮೇಷ ರಾಶಿಯಲ್ಲಿದ್ದೀರೋ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಲಾಭದಾಯಕವಾಗಿರ್ತಕ್ಕಂಥ ವಿಚಾರಗಳು ಜರುಗತಕ್ಕಂಥದ್ದು ಕೂಡ ಇದೆ. ಸಣ್ಣ ಪುಟ್ಟ ದಾಂಪತ್ಯದ ವಿರಸಗಳು ಇರತಕ್ಕಂಥದ್ದಿರೋದ್ರಿಂದ ಖಂಡಿತ ಕೇವಲ ಕುಜನ ಅನುಗ್ರಹ, ಕುಜನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅದರ್ವೈಸ್ ಏನೂ ತೊಂದರೆ ಇಲ್ಲ, ಶುಭದಾಯಕವಾಗಿರ್ತಕ್ಕಂಥ ದಿನವಾಗುತ್ತೆ. ಆ ವೃಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡೋಣ. ಸೊ ವೃಷಭ ರಾಶಿಯವರ ಫಲವನ್ನು ನೋಡಿದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ. ಈ ದಿನ ದಾಂಪತ್ಯದ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸಾಧ್ಯವಾದಷ್ಟು ಕೂಡ ನೀವು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಮಾಧಾನದ ವಾತಾವರಣ, ನೀವು ಕೂಡ ಸ್ವಲ್ಪ ತೊಗರಿ ಬೇಳೆ ದಾನ ಅತಿ ಅವಶ್ಯಕವಾಗಿ ಕೊಡಿ. ಖಂಡಿತವಾಗಿ ಶುಭದಾಯಕವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆಯೇ ಮಿಥುನ ರಾಶಿಯವರ ಫಲಾಫಲ ಹೇಗಿರುತ್ತೆ?
ಸೊ ಮಿಥುನ ರಾಶಿಯವರೆಗೂ ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಅಗತ್ಯ. ಬಟ್ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು. ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಅತಿ ಅವಶ್ಯಕ ವಿಚಾರ ಕೂಡ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಯಾವುದೇ ಕಾರಣಕ್ಕೂ ಕೂಡ ಈ ದಿನ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಕೆಲವೊಂದು ಹಿರಿಯ ಅಧಿಕಾರಿಗಳಿಂದ ತಾವು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು. ನಷ್ಟ ಕಾಣ್ತಕ್ಕಂಥದ್ದು ಜಾಸ್ತಿ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದಿದೆ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ. ಮಿಥುನ ರಾಶಿಯವ್ರಿಗೂ ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಲ್ಲ. ಪ್ರಯಾಣದಲ್ಲೂ ಕೂಡ ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದರೆ ಬಡವರಿಗೆ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ಸಾಧ್ಯವಾದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಅಥವಾ ಗುರುಗಳೇ ನಾನು ಇವತ್ತು ರಕ್ತದಾನ ಮಾಡ್ತೀನಿ ಅಂತಕ್ಕಂಥವ್ರಿದ್ದರೆ ಖಂಡಿತವಾಗಿ ಮಾಡಿ, ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಹೇಳಿ ತೊಗರಿ ಬೇಳೆಯನ್ನು ದಾನ ಕೊಡಿ, ಶುಭದಾಯಕವಾಗ್ತದೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗೆ? ಕಟಕ ರಾಶಿಯವ್ರಿಗೆ ಭೂಮಿಯಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಆಗುತ್ತೆ. ಭೂಮಿ ಖರೀದಿ ಲಾಭದ ಲಭ್ಯತೆ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಧನಾಗಮ ಬರುತ್ತೆ. ಸ್ವಲ್ಪ ಕೋಪ ನಿಯಂತ್ರಣದಲ್ಲಿ ಅವಶ್ಯಕವಾಗಿಟ್ಕೊಳ್ಳಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲದಾಯಕವಾಗಿರ್ತಕ್ಕಂಥ ದಿನ ಈ ಕಟಕ ರಾಶಿಯವ್ರಿಗೆ ಈ ದಿನ ಲಭ್ಯತೆ ಇದೆ. ಖಂಡಿತ ಒಳ್ಳೆದಿದೆ, ಒಳ್ಳೆಯದಾಗಲಿ ಕೂಡ. ಹಾಗೆ ಸಿಂಹ ರಾಶಿಯವ್ರಿಗೂ ಕೂಡ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಖಂಡಿತವಾಗಿ ಭಾಳ ವಿಶೇಷತೆ ಇದೆ. ಸಾರ್ವಜನಿಕವಾಗಿ ಏನೇ ಒಂದು ಸಮಸ್ಯೆಗಳು ಬಂದರೂ ಈ ದಿನ ಅದನ್ನು ಎದುರಿಸ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಲಭ್ಯತೆ ಇರುತ್ತೆ. ಭೂಮಿಯಿಂದ ಲಾಭ ಬರ್ತದೆ, ವ್ಯವಸಾಯದಿಂದ ಲಾಭ ಬರ್ತಕ್ಕಂಥ ಇರುತ್ತೆ, ವ್ಯಾಪಾರದಿಂದ ಲಾಭ ಜಾಸ್ತಿ ಇದೆ. ಸಿಂಹರಾಶಿಯವ್ರಿಗೂ ಕೂಡ ಶುಭದಾಯಕ. ಅದರ ಸಣ್ಣ ಪುಟ್ಟ ದಾಂಪತ್ಯಗಳ ವಿರಸಗಳಿರ್ತಕ್ಕಂಥ ಸಾಧ್ಯತೆ ತೋರಿಸೋದ್ರಿಂದ ಸ್ವಲ್ಪ ಎಚ್ಚರದಿಂದ ಇದ್ದರೆ ಸಾಕು, ಒಳ್ಳೆದಿದೆ ಕೂಡ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಅಫ್ಕೋರ್ಸ್ ಕನ್ಯಾ ರಾಶಿಯವ್ರಿಗೆ ವಾದ ವಿವಾದಗಳಲ್ಲಿ ಗೆಲುವು, ಕೋರ್ಟ್ ಕಚೇರಿಯ ವಿಚಾರದಲ್ಲಿ 100% ಭಾಳ ವಿಶೇಷತೆ ಆಗುತ್ತೆ. ಸ್ವಲ್ಪ ಸಾಲ ಇದ್ದರೆ ಇದನ್ನು ಆ ಸಾಲವನ್ನು ತೀರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ಯಾವುದೇ ವಿಚಾರಗಳಲ್ಲಿ ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸ್ತಕ್ಕಂಥ ಸಾಧ್ಯತೆ, ನಿಮ್ಮ ಒಂದು ಹಸ್ತಕ್ಷೇಪವಿರತಕ್ಕಂಥದ್ದು ಜಾಸ್ತಿ ಇರುತ್ತೆ. ಖಂಡಿತ ಒಳ್ಳೆಯದಿದೆ. ಸ್ಪೋರ್ಟಿವ್ ಆಗಿರ್ತಕ್ಕಂಥ ದಿನ. ವ್ಯಾಪಾರಸ್ಥರಿಗೂ ಕೂಡ ಒಂದಷ್ಟು ಶುಭದಾಯಕವಾಗಿರ್ತಕ್ಕಂಥ ದಿನ. ತುಲಾರಾಶಿಯವರ ಫಲಾಫಲ ಹೇಗೆ? ಹಣಕಾಸು ವಹಿವಾಟುಗಳು ಎಚ್ಚರ. ಸ್ನೇಹಿತರಿಂದ ಮೋಸವಾಗ್ತಕ್ಕಂಥ ಸಾಧ್ಯತೆಯೂ ಕೂಡ ಬರುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಹಾಗೆ ವ್ಯವಹಾರದಲ್ಲೂ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗೆ ತೋರಿಸೋದ್ರಿಂದ ಸ್ವಲ್ಪ ಎಚ್ಚರವಾಗಿರ್ರಿ. ಹಣಕಾಸು ವಹಿವಾಟುಗಳು, ಯಾವುದೇ ಫ್ಯಾಮಿಲಿಯ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ. ಸ್ವಲ್ಪ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಂಪು ಕಲ್ಸಕ್ಕರೆಯನ್ನು ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚತಕ್ಕಂಥದ್ದು ಅತಿ ಅವಶ್ಯಕ. ಹನುಮಾನ್ ಚಾಲೀಸ ಅವಶ್ಯಕವಾಗಿ ಪಠನೆ ಮಾಡಿ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಖಂಡಿತ ಒಳ್ಳೆಯದಿದೆ. ಅದನ್ನು ಸರಿಯಾದಂಥ ಸನ್ಮಾರ್ಗಕ್ಕೆ ಸದುಪಯೋಗ ಮಾಡ್ಕೋಬೇಕು. ಯಾಕೆಂದರೆ ನಿಮ್ಮ ಮನಸ್ಥಿತಿ ಅಷ್ಟು ಉತ್ತಮತೆ ಇರೋದಿಲ್ಲ. ಯಾವ ಕೆಲಸ ಮಾಡೋದು, ಏನು ಬಿಡೋದು, ಇದೊಂದು ಥರ ಯಾವುದೋ ಒಂದು ಆಲೋಚನೆ ಮಾಡ್ತೀರಾ. ಯಾವುದೋ ಒಂದು ನಾನು ವ್ಯಾಪಾರ ಮಾಡೋಕ್ಕೋ, ಅದು ಅಟ್ಲೀಸ್ಟ್ ಬಿಸ್ನೆಸ್ಗೆ ನನಗೆ ಇವತ್ತು ಯಾಕೋ ಮನಸ್ಸೇ ಇಲ್ಲ, ಈ ಥರದ್ದು ಬರುತ್ತೆ. ಬಟ್ ಈ ದಿನ ಚೆನ್ನಾಗಿದೆ ಆ್ಯಕ್ಚುಲಿ. ಹೊಸ ಸ್ನೇಹಿತರ ಭೇಟಿ, ಹೊಸ ಜನಗಳ ಭೇಟಿ ಎಲ್ಲವೂ ಇದೆ. ಆದರೆ ಮನಸ್ಥಿತಿ ಒಂದು ಸದೃಢವಾಗಿಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಈ ಮನಸ್ಥಿತಿ ವಿದ್ಯಾರ್ಥಿಗಳಿಗೂ ಹಿನ್ನಡೆ ತರ್ತದೆ, ಬಿಸ್ನೆಸ್ದಾರಿಗೂ ಹಿನ್ನಡೆ ತರುತ್ತೆ, ಹಾಗೆ ವೈವಾಹಿಕ ಜೀವನದಲ್ಲೂ ಹಿನ್ನಡೆ ತರೋದ್ರಿಂದ ವೃಶ್ಚಿಕ ರಾಶಿಯವರು ಮನಸ್ಥಿತಿ ಭಾಳ ವಿಶೇಷವಾಗಿಟ್ಕೊಳ್ಳಿ. ಹನುಮಾನ್ ಚಾಲೀಸ ಕಂಪಲ್ಸರಿ ಓದತಕ್ಕಂಥದ್ದು ಅವಶ್ಯಕವಾಗಿರುತ್ತೆ. ಧನುರಾಶಿಯವರ ಫಲಾಫಲ ಹೇಗೆ? ಸೊ ಧನುರಾಶಿಯವರು ತನ್ನ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಯಶಸ್ಸನ್ನು ಸಾಧಿಸ್ತಕ್ಕಂಥ ಕಾಲ. ಯಾವುದೇ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರಿ. ಬಟ್ ಆರೋಗ್ಯ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸುತ್ತೆ. ಮಕರ ರಾಶಿಯವ್ರಿಗೆ ಸ್ವಲ್ಪ ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ತೊಗರಿ ಬೇಳೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ. ಈ ದಿನ ಏನಾದರೂ ಕೆಲಸಕ್ಕೆ ಪ್ರಯತ್ನದಲ್ಲಿದ್ದರೆ ಅಂದರೆ ಧನುರಾಶಿಯವ್ರಿಗೆ ಭಾಳ ವಿಶೇಷವಾಗಿರತಕ್ಕಂಥ ಫಲಲಭ್ಯತೆ ಆಗುತ್ತೆ. ಖಂಡಿತ ಚೆನ್ನಾಗಿದೆ. ಈ ದಿನವನ್ನು ಸದುಪಯೋಗ ಮಾಡಿಕೊಳ್ಳೋದು ಒಳ್ಳೆಯದು. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗೆ? ಮಕರ ರಾಶಿಯವ್ರಿಗೆ ಅಫ್ಕೋರ್ಸ್ ಗೆಲುವಿನ ಒಂದು ನಾಗಾಲೋಟವನ್ನು ಕಾಣ್ತಕ್ಕಂಥದ್ದಿದೆ. ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳು ಭಾಳ ವಿಶೇಷವಾಗ್ತದೆ. ಹಾಗೆ ಪ್ರೀತಿಯ ವಿಚಾರಗಳಲ್ಲಿ ಖಂಡಿತ ತುಂಬ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹಾಗೆ ಟ್ರೇಡಿಂಗ್ ವಿಚಾರದಲ್ಲಿ ಅತ್ಯದ್ಭುತವಾಗಿ ಲಾಭವನ್ನು ಪಡಿತಕ್ಕಂಥ ದಿನ ಕೂಡ ಇದೆ. ಒಳ್ಳೆಯದಿದೆ ಕೂಡ, ಶುಭವಾಗಲಿ. ಹಾಗೆ
ಕುಂಭರಾಶಿಯವರ ಫಲಾಫಲ ಹೇಗೆ? ಸೊ ಕುಂಭರಾಶಿಯವರ ಫಲವನ್ನು ನೋಡಿದಾಗ ಖಂಡಿತ ನಿಮಗೆ ಕೂಡ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ತನ್ನ ಒಂದು ಭದ್ರತೆಯನ್ನು ಕಾಪಾಡ್ಕೊಳ್ತಕ್ಕಂಥ ದಿನ. ಬಟ್ ಮನೆಯ ವಿಚಾರದಲ್ಲಿ ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ನಾನು ಹೇಳಿದಾಗೆ ಕೇಳಬೇಕು ಅಂತಕ್ಕಂಥ ಮನೋಧರ್ಮವಿರುತ್ತೆ. ಸ್ವಲ್ಪ ಸ್ವಾರ್ಥ ಬುದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿರುತ್ತೆ. ಭೂಮಿಯ ವಿಚಾರದಲ್ಲಿ ಲಾಭ ಪಡಿತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಒಟ್ಟಾರೆಯಾಗಿ ನೋಡಿದಾಗ ಒಂದು ರೀತಿಯಾಗಿ ಶುಭದಾಯಕವಾಗಿರ್ತಕ್ಕಂಥ ದಿನ, ಗೆಲುವಿನ ದಿನ ಕೂಡ ನಿಮಗೂ ಇದೆ. ಮೀನರಾಶಿಯ ಫಲಾಫಲ ಹೇಗೆ? ಸೊ ಮೀನರಾಶಿಯವರಿಗೆ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ. ಎಗೈನ್ ಈ ದಿನ ಕೂಡ ಸ್ವಲ್ಪ ಮಟ್ಟಿಗೆ ವಾದ ವಿವಾದಗಳಲ್ಲಿ ತೊಡಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಸ್ವಲ್ಪ ಸೋಲಾಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಅತಿರೇಕಕ್ಕೋಗಿ ಕೆಲವೊಂದು ವಿಚಾರಗಳು ಡಿಬೇಟಲ್ಲಿ ಸೋತು ಬಿಡ್ತೀರಾ, ಅಥವಾ ಕೆಲವೊಂದು ನೆರೆಹೊರೆಯರಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಕಾಣಿಸುತ್ತೆ. ದುರ್ಗಾರಾಧನೆ ಅವಶ್ಯಕವಾಗಿ ಮಾಡಿ. ವಾದ ವಿವಾದಗಳನ್ನು ಈ ದಿನ ತಪ್ಪಿಸಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನದ ವರ್ತನೆ ಶುಭದಾಯಕವಾಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಯಾರ ಜಾತಕ ಶನಿಯಿಂದ ಪೀಡಿತವಾಗಿರುತ್ತೋ, ಅರ್ಥಾತ್ ಶನಿ ಬಾಧೆಗೊಳಗಾಗಿರ್ತವೋ, ಪದೇ ಪದೇ ಕಷ್ಟಗಳನ್ನು ಅನುಭವಿಸ್ತಕ್ಕಂಥವ್ರು ಇದ್ದೀರೋ, ಪ್ರತಿ ಶನಿವಾರಗಳಂದು 2 ಅಥವಾ 3 ಸ್ಪೂನುಗಳಷ್ಟು ಕರಿಯ ಎಳ್ಳನ್ನು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ಶಂ ಶನೇಶ್ವರಾಯ ನಮಃ 21 ಬಾರಿ ಹೇಳ್ತಾ ಸ್ನಾನವನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯ ಅಥವಾ ಕಷ್ಟ ಅಥವಾ ಸಾಲಬಾಧೆ ಅಥವಾ ಅವಮಾನಗಳು ಎದುರಿಸ್ತಕ್ಕಂಥದ್ದು ಖಂಡಿತ ಕಡಿಮೆ ಆಗುತ್ತೆ, ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.